ಎಲ್ರಿಗೂ ನಮಸ್ಕಾರ ಆತ್ಮೀಯರೇ. ಇವತ್ತು ನಾವು ಕುಣಿಗಲ್ 13ನೇ ವಾರ್ಡ್ನಲ್ಲಿ ಮಹಾವೀರ ನಗರ ಬಡಾವಣೆಯಲ್ಲಿ ನಾವೆಲ್ಲ ಯುವಕರು ಪುಟಾಣಿ ಮಕ್ಕಳು ಹಿರಿಯರೆಲ್ಲ ಸೇರ್ಕೊಂಡು ನಾವು ಪೂರ್ವ ನಿಯೋಜಿತವಾಗಿ ನಾವು ಭಾನುವಾರ ನಾವು ಮಡ್ರೈನ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡ್ಕೊಂಡಿದ್ವು. ಏನು ಉದ್ದೇಶ ಅಂತಂದರೆ ಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗ್ತಾ ಇಲ್ಲ, ದನಗಳಿಗೆ ಮೇವಿಲ್ಲ ಅಂಥೇಳಿ ರೈತರುಗಳಿಗೆಲ್ಲ ರಾಗಿ ಬಿತ್ತನೆ ಟೈಮ್ ಈಗ ಎಲ್ಲರೂ ಕೂಡ ಮಳೆ ಅವಶ್ಯಕತೆ ಇದೆ. ಈಗ ಮಳೆ ಹುಯ್ತಾ ಇಲ್ಲ, ಮಳೆ ಹುಯ್ದಿಲ್ಲ, ಎಲ್ಲ ಈಗ ಬರಗಾಲ ಬರ್ತಕ್ಕಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ನಮ್ಮ ಬಡಾವಣೆಯ ಎಲ್ಲ ಹಿರಿಯರು ಸೇರ್ಕೊಂಡು ನಾವು ಇದನ್ನ ಮಡ್ರಾಯನ್ ಮಾಡಬೇಕು ಅಂತೇಳಿ ದೇವ್ರ ಹತ್ರ ಮೊರೆ ಹೋಗಿದ್ವು. ಇವತ್ತು ನಾವು ಅದನ್ನ ಮಡ್ರಾಯನ ಒಂಥರ ಹಬ್ಬದ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಯಪ್ಪ ಇಟ್ಟಿಲ್ಲ ಮಳೆಗೆ ಬಗೆ ಸೇರದೆ ನಿಮ್ಮನ್ನ ಹಂಗ ಸಾಕ್ಲ ನಮ್ಮಪ್ಪ ಒಂದು ಕೊಡಗಲ ಗೆಡ್ಡೆ ನಿಂತು ಮಗನಿ ಗೆಡ್ಡೆ ಮಾತಿನಲ್ಲೇ ಗೆಡ್ಡೆ ಮರುರಾಯ ಮಾತಿನಲ್ಲೇ ಗೆಡ್ಡೆ ಮರುರ ನಮ್ಮ ಜಾಟಲ್ಲಿ ಗೆಡ್ಡೆ ಗೌರವ. ನಾವು ನಮ್ಮ ಪ್ರಪಂಚ ಇದರಲ್ಲಿ ನಮ್ಮ ದೇಶದಲ್ಲಿ ಮಳೆ ಹೋಯ್ತಲ್ಲ, ದನಕರಿಗೆ ಜನಗಳಿಗೆ ರೈತರಿಗೆಲ್ಲ ತೊಂದರೆ ಆಗೈತೆ. ಆದ್ದರಿಂದ ವರುಣ ದೇವನ ಬೇಡ್ಕೊಂಡು ಸಕಾಲಕ್ಕೆ ಮಳೆ ಒಯ್ದು ಎಲ್ಲರಿಗೂ ದನಕರಿಗೆ ಮೇವು ಇಲ್ಲ, ಎಲ್ಲರಿಗೂ ಸಂಕಷ್ಟ ಎದುರಾಗೈತೆ. ಆದ್ದರಿಂದ ದೇಶದಲ್ಲಿ ಮಳೆ ಒಯ್ದು ಕೆರೆಕಟ್ಟೆ ತುಂಬಿ ಎಲ್ಲ ಜನಗಳಿಗೂ ದನಕರಿಗಳಿಗೂ ಪ್ರಾಣಿ ಪಕ್ಷಿಗಳಿಗೆಲ್ಲ ನಮ್ಮಪ್ಪ ವರುಣ ಮಳೆ ಒಯ್ದು ಎಲ್ಲರಿಗೂ ಸಂಕಷ್ಟ ದೂರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನಮ್ಮ ಏರಿಯಾದಲ್ಲಿ ಮಳೆರಾಯನ್ ಮಾಡಿದ್ವಿ. ಇದೇ ಥರ ಹೋದ ತಿಂಗಳು ಮಳೆರಾಯನ್ ಮಾಡಿದಾಗ ಮನಪೂರಿಯಾಗಿ ಮಳೆ ಒಯ್ದು ಭೂಮಿ ತಂಪು ಮಾಡಿದ್ದಾನೆ. ಅದೇ ರೀತಿ ಇವತ್ತು ಮಳೆರಾಯನ್ ಮಾಡಬೇಕು ಅಂತ ಮಳೆರಾಯನ್ ಮಾಡಿ ಪೂಜೆ ಮಾಡಿದ್ದೇವೆ. ಮಳೆರಾಯನ್ ಎತ್ತಿದ ಸಂಗಡೆ ಭೂಮಿ ತಂಪಾಗಿ ಮಳೆ ಒಯ್ದಿದೆ. ಆದರೂ ನಮ್ಮಪ್ಪ ಕರುಣೆ ತೋರಿ ಇನ್ನೂ ಜೋರಾಗಿ ಮಳೆ ಒಯ್ದು ಕೆರೆಕಟ್ಟೆ ತುಂಬಿಸ್ಬೇಕು ಅಂತ ವರುಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಬೇಡ ಹಿಂಗೋಗ್ಬಿಡ ಬಿಡಿ. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಯಾವ ಥರನೇ ನಾವು ಮೊದಲು ಇದನ್ನ ಮಾಡಬೇಕು ಅಂದರೆ ಹಿರಿಯರು ಅದನ್ನು ಮಾತಾಡಿಕೊಂಡು ಕೆರೆಗೆ ಹೋಗಿ ಮಣ್ಣು ತರ್ತೀವಿ. ಮಣ್ಣು ತಂದು ಅದನ್ನು ನಾವು ಅದು ಗೊಂಬೆ ರೂಪದಲ್ಲಿ ಮಾಡಿ ಅದಕ್ಕೆ ಮಲ್ರಾಯನ್ ಅಂತ ಹೆಸರಿಕ್ಕಿ ಅದನ್ನು ಪೂಜೆ ರೂಪದಲ್ಲಿ ಮಾಡಿ ಏರಿಯಾದಲ್ಲೆಲ್ಲ ಮನ್ಮಂತಕ್ಕೆ ಹೋಗಿ ಪೂಜೆ ಮಾಡಿಸಿ ಅಕ್ಕ ತಂಗಿರು ಹಿರಿಯ ನಾಗರಿಕೆಲ್ಲ ಪೂಜೆ ಮಾಡಿಸಿ ಅದಕ್ಕೆ ಹೂವು ಹಾಕಿ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮಕ್ಕೆ ಪೂಜೆ ಮಾಡ್ತಾರೆ. ಆಮೇಲೆ ಏರಿಯಾದಲ್ಲಿ ಮೆರವಣಿಗೆ ಮಾಡ್ಕೊಂಬಂದು ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾರೆ ಮೆರವಣಿಗೆ ಮಾಡೋಕ್ಕೆ. ಆಮೇಲೆ ಎಲ್ಲರ ಮನೆಯಿಂದನೂ ಮಲ್ರಾಯನ್ ತಂಪು ಮಾಡಿ ನೀರು ಹಾಕಿ ತಂಪು ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಈ ಮಲ್ರಾಯನು ಕೆರೆಯಲ್ಲೋ ಅಥವಾ ಬಾವಿಲಿ ವಿಸರ್ಜಿಸಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವಿನಿಯೋಗನೂ ಏರ್ಪಡಿಸಿದ್ವಿ. ಎಲ್ಲರಿಗೂ ಪ್ರಸಾದ ಕೊಟ್ಟು ಎಲ್ಲರೂ ತಂಪು ಮಾಡಿ ಎಲ್ಲರೂ ಖುಷಿಯಿಂದ ಕಳಿಸ್ತೀವಿ. ಬಾರೋ ಬಾರೋ ಮಲ್ರಾಯ ಯಾಕಪ್ಪ ಮಳೆರಾಯ ನಿನ್ನ ಮಗವೆಲ್ಲ ಸಪ್ಪಾಗಾಯ್ತು, ನೋಡಕ್ಕೆ ಬಂದವರು ನಗುತ್ತಾರೆ. ನಾವು ನಮ್ಮ ಪ್ರಪಂಚ ಇದರಲ್ಲಿ ನಮ್ಮ ದೇಶದಲ್ಲಿ ಮಳೆ ಹೋಯ್ತಲ್ಲ, ದನಕರಿಗೆ ಜನಗಳಿಗೆ ರೈತರಿಗೆಲ್ಲ ತೊಂದರೆ ಆಗೈತೆ. ಆದ್ದರಿಂದ ವರುಣ ದೇವನ ಬೇಡ್ಕೊಂಡು ಸಕಾಲಕ್ಕೆ ಮಳೆ ಒಯ್ದು ಎಲ್ಲರಿಗೂ ದನಕರಿಗೆ ಮೇವು ಇಲ್ಲ, ಎಲ್ಲರಿಗೂ ಸಂಕಷ್ಟ ಎದುರಾಗೈತೆ. ಆದ್ದರಿಂದ ದೇಶದಲ್ಲಿ ಮಳೆ ಒಯ್ದು ಕೆರೆಕಟ್ಟೆ ತುಂಬಿ ಎಲ್ಲ ಜನಗಳಿಗೂ ದನಕರಿಗಳಿಗೂ ಪ್ರಾಣಿ ಪಕ್ಷಿಗಳಿಗೆಲ್ಲ ನಮ್ಮಪ್ಪ ವರುಣ ಮಳೆ ಒಯ್ದು ಎಲ್ಲರಿಗೂ ಸಂಕಷ್ಟ ದೂರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ನಮ್ಮ ಏರಿಯಾದಲ್ಲಿ ಮಡ್ರಾಯನ್ ಮಾಡಿದ್ವಿ. ಇದೇ ಥರ
ಹೋದ ತಿಂಗಳು ಮಳೆರಾಯಿ ಮಾಡಿದಾಗ ಮನಪೂರಿಯಾಗಿ ಮಳೆ ಒಯ್ದು ಭೂಮಿ ತಂಪು ಮಾಡಿದ್ದಾನೆ. ಅದೇ ರೀತಿ ಇವತ್ತು ಮಳೆರಾಯಿ ಮಾಡಬೇಕು ಅಂತ ಮಳೆರಾಯಿನ ಮಾಡಿ ಪೂಜೆ ಮಾಡಿದ್ದೇವೆ. ಮಳೆರಾಯಿನ ಎತ್ತಿಸಗಣೆ ಭೂಮಿ ತಂಪಾಗಿ ಮಳೆ ಒಯ್ದಿದೆ. ಆದರೂ ನಮ್ಮಪ್ಪ ಕರುಣೆ ತೋರಿ ಇನ್ನೂ ಜೋರಾಗಿ ಮಳೆ ಒಯ್ದು ಕೆರೆ ಕಟ್ಟೆ ತುಂಬಿಸ್ಬೇಕು ಅಂತ ವರುಣ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ವಿ. ಯಾವ ತರ ಆಚರಣೆ ಮಾಡ್ತೀರಾ ಇದು? ಯಾವ ಥರನೇ ನಾವು ಯಾವ ತರ ಆಚರಣೆ ಮಾಡ್ತೀರಾ ಅಂತ ಮಾಡೋದು ಅಂತಂದ್ರೆ ಕೆರೆಯಿಂದ ಮಣ್ಣು ತರ್ತೀವಿ ನಾವು ಮೊದಲು ಇದನ್ನ ಮಾಡಬೇಕು ಅಂದರೆ ಹಿರಿಯರು ಅದನ್ನು ಮಾತಾಡಿಕೊಂಡು ಕೆರೆಗೆ ಹೋಗಿ ಮಣ್ಣು ತರ್ತೀವಿ. ಮಣ್ಣು ತಂದು ಅದನ್ನು ನಾವು ಅದು ಗೊಂಬೆ ರೂಪದಲ್ಲಿ ಮಾಡಿ ಅದಕ್ಕೆ ಮಲ್ರಾಯಿನಂತ ಹೆಸರಿಕ್ಕಿ ಅದನ್ನು ಪೂಜೆ ರೂಪದಲ್ಲಿ ಮಾಡಿ ಏರಿಯಾದಲ್ಲೆಲ್ಲ ಮನ್ಮಂತಕ್ಕೆ ಹೋಗಿ ಪೂಜೆ ಮಾಡಿಸಿ ಅಕ್ಕ ತಂಗಿರು ಹಿರಿಯ ನಾಗರಿಕೆಲ್ಲ ಪೂಜೆ ಮಾಡಿಸಿ ಅದಕ್ಕೆ ಹೂವು ಹಾಕಿ ಮುತ್ತೈದರಿಗೆಲ್ಲ ಅರ್ಶಿನ ಕುಂಕುಮ ಪೂಜೆ ಮಾಡ್ತಾರೆ. ಆಮೇಲೆ ಏರಿಯಾದಲ್ಲಿ ಮೆರವಣಿಗೆ ಮಾಡ್ಕೊಂಬಂದು ಎಲ್ಲರೂ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಬರ್ತಾರೆ ಮೆರವಣಿಗೆ ಮಾಡೋಕ್ಕೆ. ಆಮೇಲೆ ಎಲ್ಲರ ಮನೆಯಿಂದನೂ ಮಲ್ರಾಯಿನ ತಂಪು ಮಾಡಿ ನೀರು ಹಾಕಿ ತಂಪು ಮಾಡ್ತಾರೆ. ಆಮೇಲೆ ಕೊನೆಯಲ್ಲಿ ಈ ಮಲ್ರಾಯಿನೂ ಕೆರೆಯಲ್ಲೋ ಅಥವಾ ಬಾವಿಲಿ ವಿಸರ್ಜಿಸಿ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ವಿನಿಯೋಗನೂ ಏರ್ಪಡಿಸಿದ್ವಿ. ಎಲ್ಲರಿಗೂ ಪ್ರಸಾದ ಕೊಟ್ಟು ಎಲ್ಲರೂ ತಂಪು ಮಾಡಿ ಎಲ್ಲರೂ ಖುಷಿಯಿಂದ ಕಳಿಸ್ತೀವಿ. ಹೂವಿನ ಗಿಡಕ್ಕೆ ನೀರಿಲ್ಲ ಬಾರಪ್ಪ ಮಳೆರಾಯ ನೀನು ಬಂದು ಮಳೆರಾಯ